ನಾವೆಲ್ಲ ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಕರ್ನಾಟಕದಲ್ಲಿ ನಾವು ಕಂಡಂತ ಮುಖ್ಯಮಂತ್ರಿಗಳಲ್ಲಿ ಕರ್ನಾಟಕದ ಯಾವುದೇ ಸಮಸ್ಯೆಗಳು ಎದುರಾದಾಗ ಯಾವುದಕ್ಕೂ ಅಂಜದೆ ಎದೆಗಾರಿಕೆಯಿಂದ ಯಾರಾದ್ರೂ ಕನ್ನಡದ ಪರವಾಗಿ ನಿಂತಿದ್ರೆ ಅದು ಕನ್ನಡದ ರಾಮಯ್ಯ ಅಂತ ಹೇಳಿ ನೀವೆಲ್ಲ ಕರೆಯುವಂತ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನಮಗೆ ಭಾರಿ ಖುಷಿ ಇದೆ. ಬಹುಶಃ ನನಗೆ ಇನ್ನೊಂದು ಖುಷಿ ಏನಪ್ಪಾ ಅಂದ್ರೆ, ಈ ದಿನ 28 ಡಿಸೆಂಬರ್ 27ನೇ ತಾರೀಕು ಕರ್ನಾಟಕದ ಎಲ್ಲ ನಾಮಫಲಕದಲ್ಲಿ 60% ಕನ್ನಡ ಆಗ್ಬೇಕು ಅಂತ ಹೇಳಿ ನಾವೆಲ್ಲ ಒಂದು ದೊಡ್ಡ ಚಳವಳಿಯನ್ನ ಮಾಡಿದ್ದು. ಈ ದಿನ ನಾನು ಜೈಲಲ್ಲಿ ಇದ್ದೆ. ಆ ಜೈಲಲ್ಲಿ ಇದ್ದಂತ ದಿನ ಇವತ್ತು 28ನೇ ತಾರೀಕೊಂದು 1 ವರ್ಷ ಆಯ್ತು. ಬಹುಶಃ ಇಲ್ಲಿವರೆಗೂ ಯಾರು ಕನ್ನಡದ ನಾಮಫಲಕದಲ್ಲಿ 60% ಕನ್ನಡ ಹಾಕ್ಬೇಕು ಅಂತ ಹೇಳಿ ಯಾರು ಇವತ್ತವರೆಗೂ ಒಂದು ಕಾಯ್ದೆಯನ್ನ ಮಾಡಿರ್ಲಿಲ್ಲ. ಅದು ಸಿದ್ದರಾಮಯ್ಯನವರು ಆ ಕಾಯ್ದೆಯನ್ನ ಮಾಡಿದ್ರು.